ನಮ್ಮ ಕಾರ್ಕಳದ ಜನಮೆಚ್ಚಿದ ಶಾಸಕರಾದ ಶ್ರೀ ವಿ ಸುನೀಲ್ ಕುಮಾರ್ ಸರ್ ಅವರು ವೇದಿಕೆಗೆ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಮಾನ್ಯ ತಹಶೀಲ್ದಾರ್ ಅವರನ್ನು ಹಾಗೂ ಡಿಡಿ ಕೈಗಾರಿಕೆ ಅವರನ್ನು ವೇದಿಕೆಗೆ ನಾನು ಆಹ್ವಾನಿಸುತ್ತಿದ್ದೇನೆ. ಆಗಮಿಸ್ತಕ್ಕಂಥ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನು ಮುನ್ನಡೆಸಬೇಕಾಗಿ ಶ್ರೀಮತಿ ಪುಷ್ಪ ಅವರನ್ನು ವಿನಂತಿಸಿಕೊಳ್ತಿದ್ದೇನೆ. ಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ. ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವ ಮಾನ್ಯ ಶಾಸಕರನ್ನ ಹಾಗೂ ಆಗಮಿಸತಕ್ಕಂಥ ಎಲ್ಲರನ್ನ ಸ್ವಾಗತಿಸಬೇಕಾಗಿಯೂ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಮಾನ್ಯ ತಹಶೀಲ್ದಾರ್ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕಂದಾಯ ಇಲಾಖೆಯ ಬಗರುಕುಂಡ್ ಹಕ್ಕುಪತ್ರ ಹಾಗೂ 94C ಹಾಗೂ CC ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮ ಹಾಗೂ ಕೈಗಾರಿಕೆ ಇಲಾಖೆಯಿಂದ ಉಚಿತ ಉಪಕರಣಗಳ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಶಾಸಕರಾದ ಸುನೀಲ್ ಕುಮಾರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಕೈಗಾರಿಕಾ ಇಲಾಖೆಯ DD ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಬಗರ್ಕುಂಡ್ ಸಮಿತಿಯ ಸದಸ್ಯರಾದ ನವೀನ್ ದೇವಾರಿಗವರು, ಸುನೀಲ್ ಅವರು ಹಾಗೂ ರಮೇಶ್ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ದಿನ ವಿವಿಧ ಫಲಾನುಭವಿಗಳು ಆಗಮಿಸಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲು ಬಂದಿರುವಂತಹ ಎಲ್ಲ ಪತ್ರಕರ್ತ ಮಾಧ್ಯಮ ಮಿತ್ರಗಳನ್ನು ಸ್ವಾಗತ ಕೋರುತ್ತೇನೆ. ನಾವು ಈ ದಿನ ಸಾಗುವಳಿ ಚೀಟಿ ಕಾರ್ಯಕ್ರಮದಲ್ಲಿ 7 ಬಗರ್ಕುಂಡ್ನಲ್ಲಿ ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ. ವಿಶೇಷವೇನೆಂದರೆ ಈ ಸಲ ಸಾಗುವಳಿ ಚೀಟಿ, ಮಂಜೂರಾತಿ ಪತ್ರ, ಅದರ ನೋಂದಣಿ ಪತ್ರ ಹಾಗೂ ಪೋಡಿಯಾಗಿರುವಂತಹ ನಕ್ಷೆ ಹಾಗೂ RTC ಇದನ್ನೆಲ್ಲ ಒಮ್ಮೆ ನಾವು ಕೊಡ್ತಾ ಇದ್ವಿ. ಈ ಸಭೆಯಲ್ಲಿ ಬಗರ್ಕುಂಡ್ ತಂತ್ರಾಂಶದಲ್ಲಿ ಹೊಸ ಆಚಾರ ವಿಚಾರಣೆಗಳ ಮೂಲಕ ಬಂದಿರೋದ್ರಿಂದ ಇದನ್ನ ಈ ದಿನ ಮಾಡ್ತಾ ಇದ್ದೀವಿ. ಹಾಗೆ ಅಟ್ ಎ ಟೈಮ್ ನಮ್ಮಲ್ಲಿ ಸಾಗುವಳಿ ಚೀಟಿ ಜೊತೆಗೆ ಪೋಡಿಯಾಗಿರೋ RTC ಕೂಡ ವಿತರಣೆ ಆಗ್ತದೆ, ಅದು ವಿಶೇಷ ಅಂತ ಹೇಳ್ತೀನಿ. ಹಾಗಾಗಿ ಈ ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಕಾರ್ಯಕ್ರಮ ಮಾಡ್ತೀನಿ. ಧನ್ಯವಾದ. ವಂದನೆಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತಿರುವ ಮಾನ್ಯ DD ಕೈಗಾರಿಕೆರವರು ತಮ್ಮ ಇಲಾಖಾ ಪ್ರಾಸ್ತಾವಿಕ ಮಾತುಗಳನ್ನು ವಿನಂತಿಸಿಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಒಂದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಉಡುಪಿ ಹಾಗೂ ಗ್ರಾಮಾಂತರ ಕೈಗಾರಿಕೆ ಜಿಲ್ಲಾ ಪಂಚಾಯತ್ ಉಡುಪಿ ವತಿಯಿಂದ ಈ ಒಂದು ಉಚಿತ ಉಪಕರಣಗಳನ್ನು, ಕುಶಲಕರ್ಮಿಗಳಿಗೆ ಉಚಿತ ಉಪಕರಣಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗರಿಷ್ಠ 8,000ವರೆಗಿನ ಮೊತ್ತದ ಒಂದು ಉಪಕರಣಗಳನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಕಾಲ್ ಫಾರ್ ಮಾಡಿದ್ವಿ. ನಾವು ಆನ್ಲೈನ್ ಮೂಲಕ ಬಂದಂತಹ ಎಲ್ಲ ಅಪ್ಲಿಕೇಶನ್ಸ್ ಅನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಉಡುಪಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿ ಮೂಲಕ ಆನ್ಲೈನ್ ಅಲ್ಲಿ ಸೆಲೆಕ್ಷನ್ ಆಗ್ತದೆ. ಒಟ್ಟು ನಮಗೆ ಈ ವರ್ಷ 25-26ನೇ ಸಾಲಿನಲ್ಲಿ 2,277 ಅಪ್ಲಿಕೇಶನ್ಸ್ ಆನ್ಲೈನ್ ಅಲ್ಲಿ ಬಂದಿತ್ತು. ಅದರಲ್ಲಿ ಜಿಲ್ಲೆಗೆ ಒಟ್ಟು 7 ತಾಲೂಕುಗಳಿಗೆ 611 ಅರ್ಜಿದಾರರನ್ನು ಆಯ್ಕೆ ಮಾಡಿದ್ದೇವೆ. ಅದೇ ರೀತಿ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 144 ಜನರಿಗೆ ನಾವು ಉಚಿತ ಉಪಕರಣಗಳನ್ನು ಕೊಡ್ತಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಟೈಲರಿಂಗ್ ಸುಮಾರು ಹೆಚ್ಚಿನ ಟೈಲರಿಂಗ್ ಇದೆ 68 ಜನ, ಮರ ಕೆಲಸ 20 ಜನ, ಗಾರೆ ಕೆಲಸ 43 ಜನ, ಎಲೆಕ್ಟ್ರಿಷಿಯನ್ 9 ಜನ ಹಾಗೂ ಪ್ಲಂಬಿಂಗ್ 2 ಜನ, ಬ್ಯೂಟಿ ಪಾರ್ಲರ್ 2 ಜನ.
ಈ ರೀತಿ ಒಟ್ಟಾಗಿ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು 144 ಜನರಿಗೆ 50 ಉಪಕರಣಗಳನ್ನು ನಾವು ಕೊಡ್ತೀವಿ. ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈಗ ನಾವು ಸಾಂಕೇತಿಕವಾಗಿ ಇಲ್ಲಿ ಕೊಡ್ತೀವಿ. ಉಳಿದದ್ದು ನಮ್ಮ ಈಗ ಇಲ್ಲಿ ಕಚೇರಿಯಲ್ಲಿ ಕೊಡ್ತೀವಿ, ತಾಲೂಕು ಪಂಚಾಯತ್ ಕಚೇರಿಯಲ್ಲಿ. ಈ ರೀತಿಯಾಗಿ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಆಗ್ತಾ ಇದೆ. ಈ ಒಂದು ಉಪಕರಣಗಳನ್ನು ತಾವೆಲ್ಲರೂ ಕೂಡ ಪಡ್ಕೊಂಡು ಸದುಪಯೋಗ ಪಡಿಸಿಕೊಳ್ಬೇಕಂತ ಹೇಳಿ ಕೇಳ್ಕೊಂಡು ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೀನಿ. ಬಂಧುಗಳೇ, ಉಡುಪಿ ಜಿಲ್ಲೆಯಲ್ಲಿ 94C 94CC ಬಗರ್ ಹುಕುಂ ಹಕ್ಕುಪತ್ರ ಅತಿ ಹೆಚ್ಚು ವಿತರಿಸಿದಂತಹ ಕೀರ್ತಿ ಯಾರಿಗೆ ಸಲ್ತಂತ ಹೇಳಿದ್ರೆ ಮಾನ್ಯ ಸುನೀಲ್ ಕುಮಾರ್ ಸರ್ ಅವರಿಗೆ ಚಪ್ಪಾಳೆ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಇದೀಗ ಈ ಕಾರ್ಯಕ್ರಮ ಬಗ್ಗೆ ಮಾನ್ಯ ಶಾಸಕರು ತಮ್ಮ ಮಾತುಗಳ ಬಗ್ಗೆ ವಿನಂತಿಸಿಕೊಳ್ತಿದ್ದಾರೆ. ಕೈಗಾರಿಕಾ ಇಲಾಖೆಯ ಅಧಿಕಾರಿಗಳೇ, ಬಂದಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, 3 ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫಲಾನುಭವಿಗಳನ್ನು ನಾವು ಇವತ್ತು ಕರೆದಿದ್ದೇವೆ. ಮೊದಲನೇದು, ಕೈಗಾರಿಕಾ ಇಲಾಖೆಯ ವತಿಯಿಂದ ಸುಮಾರು 144 ಜನರಿಗೆ ಸ್ವ ಉದ್ಯೋಗಕ್ಕೆ ಬೇಕಾದಂತಹ ಪರಿಕರಗಳನ್ನ ಇವತ್ತು ಇಲಾಖೆಯ ಕಡೆಯಿಂದ ಇವತ್ತು ಕೊಡ್ತಾ ಇದ್ದಾರೆ. ಇಲಾಖಾ ಅಧಿಕಾರಿಗಳಿಗೆ ತಿಳಿಸಿದಂತೆ ಸುಮಾರು 2700ಕ್ಕೂ ಹೆಚ್ಚು ಜನ ಅರ್ಜಿಗಳನ್ನು ಹಾಕಿದ್ರು. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕುವಂತ ಪ್ರಕ್ರಿಯೆ ಇದು. ಅದಾದ ನಂತರ ಜಿಲ್ಲಾ ಸಮಿತಿಯಲ್ಲಿ ಇದರ ಆಯ್ಕೆಯ ಪ್ರಕ್ರಿಯೆಗಳು ನಡೆದು ಸುಮಾರು 644 ಜನರಿಗೆ ನಮ್ಮ ಜಿಲ್ಲೆಯಲ್ಲಿ 611 ಜನರಿಗೆ ನಮ್ಮ ಜಿಲ್ಲೆನಲ್ಲಿ ಇದರ ಆಯ್ಕೆಯನ್ನು ಮಾಡಿದೆ. ಅದರಲ್ಲಿ 144 ಜನರಿಗೆ ಇವತ್ತು ನಾವು ಸಲಕರಣೆಗಳನ್ನು ಕೊಡ್ತಾ ಇದ್ದೇವೆ. ಬಹಳ ಸಂತೋಷ ಮತ್ತು ಅಭಿಮಾನ ಏನು ಅಂತ ಕೇಳಿದ್ರೆ, ಅದರಲ್ಲಿ 68 ಜನ ಟೈಲರಿಂಗ್ ಕೆಲಸ ಮಾಡ್ಲಿಕ್ಕೋಸ್ಕರ ಇವತ್ತು ಮಹಿಳೆಯರು ಮುಂದೆ ಬಂದು ಇವತ್ತು ಹೊಲಿಗೆ ಮಿಷನ್ ಅನ್ನ ಪಡೀಲಿಕ್ಕೆ ಬಂದಿರುವಂತದ್ದು. ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಮಹಿಳೆಯರು ಇವತ್ತು ಸ್ವಾವಲಂಬಿಗಳಾಗಬೇಕು ಮತ್ತು ಸ್ವ ಉದ್ಯೋಗವನ್ನ ಮಾಡ್ತಾ ತಾನು ದುಡಿಬೇಕು ಅನ್ನುವಂತ ಪ್ರಕ್ರಿಯೆಯನ್ನ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವ್ರು ಮಾಡಿರೋದ್ರ ಕಾರಣಕ್ಕೆ ಸುಮಾರು 68 ಜನರಿಗೆ ನಾವು ಇವತ್ತು ಹೊಲಿಗೆ ಮಿಷನ್ಗಳನ್ನ ಇವತ್ತು ಕೊಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷದಂತೆ ಗಾರೆ ಕೆಲಸ ಮಾಡೋರಿಗೆ, ಪ್ಲಂಬಿಂಗ್ನವರಿಗೆ, ಬ್ಯೂಟಿ ಪಾರ್ಲರ್ಗೆ, ಪೈಂಟಿಂಗು, ಈ ತರದ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡುವಂತ ಕಟ್ಟಡ ಕಾರ್ಮಿಕರ ವಲಯದಲ್ಲಿ ಯಾರು ಬರ್ತಾರೆ ಅಂಥವರಿಗೂ ಈ ಇಲಾಖೆಯಿಂದ, ಕೈಗಾರಿಕಾ ಇಲಾಖೆ ವತಿಯಿಂದನೂ ಕೂಡ ಇವತ್ತು ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ನಾನು ವಿನಂತಿ ಮಾಡೋದು, ನಾವು ತರಬೇತಿಯನ್ನ ಪಡಿಬೇಕಾದ್ರೆ ಅಥವಾ ಅರ್ಜಿಯನ್ನ ಹಾಕಬೇಕಾದ್ರೆ ಬಹಳ ಉತ್ಸಾಹದಿಂದ ಇವೆಲ್ಲವೂ ಕೂಡ ಮಾಡ್ತೇವೆ. ಒಂದು ಸಾರಿ ಸಲಕರಣೆ ನಮ್ಮ ಮನೆಗೆ ಬಂದ ನಂತರ ಆ ಉತ್ಸಾಹದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದು ಕಡಿಮೆ ನಾವು. ಆಮೇಲೆ ಅದು ಇಲ್ಲ ಒಂದು ಕಡೆಗೆ ಮಾರಾಟ ಮಾಡುವಂಥದ್ದು ಇನ್ನೇನೋ ಪ್ರಕ್ರಿಯೆಗಳು ಆಗ್ಬಿಡ್ತದೆ. ಇದಕ್ಕೆ ಅವಕಾಶವನ್ನು ಕೊಡದೆ ಸ್ವಲ್ಪ ಕಠಿಣ ಪರಿಶ್ರಮವನ್ನು ಪಟ್ಟು ಇದನ್ನ ದುಡಿಮೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ. 68 ಜನ ಮಹಿಳೆಯರು ಇವತ್ತು ಹೊಲಿಗೆ ಮಿಷನ್ ತೆಗೆದುಕೊಡ್ತಾ ಇದ್ದೀರಿ ಅಂತಂದ್ರೆ 68 ಮನೆ ಸ್ವಾವಲಂಬಿ ಆಯಿತು ಅಂತ ಅರ್ಥ. ಹಾಗಾಗಿ ಆ ಎಲ್ಲ ಹೊಲಿಗೆ ಮಿಷನ್ ಅನ್ನು ತೆಗೆದುಕೊಂಡು ಬಂದಿರುವಂತ ಎಲ್ಲ ಮಹಿಳೆಯರಿಗೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಯಾಕೆಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಪ್ರತಿ ವರ್ಷ ಈ ರೀತಿ ಹೊಲಿಗೆಯನ್ನ ಪಡೆಯುವಂತ, ಮಿಷನ್ ಅನ್ನು ಪಡೆಯುವಂತ ಸಂಖ್ಯೆ ಮಹಿಳೆಯರು ದೊಡ್ಡದಿದೆ. ಇದರ ಲಾಭವನ್ನು ನೀವೆಲ್ಲರೂ ಕೂಡ ತೆಗೆದುಕೊಳ್ಬೇಕು. ಎರಡನೇದು, ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸರಿ ನಾವು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆಗೆ ನಿರಂತರವಾದ ಚರ್ಚೆಯನ್ನು ಮಾಡಿ ಯಾರು ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಟಿಕೊಳ್ತಿದ್ದಾರೋ ಅಂಥವರಿಗೆ ಹಕ್ಕುಪತ್ರವನ್ನು ಕೊಡುವಂತ ಕಾರ್ಯ. ಸುಮಾರು 25 ಜನರಿಗೆ ಇವತ್ತು ನಾವು 94C ಮತ್ತು CC ಅಡಿನಲ್ಲಿ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೇವೆ. ಇದೊಂದು ನಿರಂತರವಾದಂಥ ಪ್ರಕ್ರಿಯೆ ಕಳೆದ ಹಲವು ವರ್ಷಗಳಿಂದ ನಡೀತಾನೆ ಬಂದಿದೆ. ಕಾಲಕ್ಕೆ ಅದಕ್ಕೆ ಬೇಕಾಗಿರುವಂಥ ಅಡೆತಡೆಗಳು, ಕಾನೂನಿನ ಸಡಿಲತೆಗಳು ಇವೆಲ್ಲವನ್ನು ಮಾಡ್ತಾ ಯಾರು ಸರ್ಕಾರಿ ಜಾಗಗಳಲ್ಲಿ ಕಳೆದ 15-20 ವರ್ಷಗಳಿಂದ ಮನೆ ಕಟ್ಟಿಕೊಳ್ತಿದ್ದಾರೋ ಅಂಥವರಿಗೆ ಹಕ್ಕುಪತ್ರಗಳನ್ನು ಕೊಡ್ತಾ ಇದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಇದರ ಹಿಂದೆ ಒಂದು ಒಳ್ಳೆಯ ಪರಿಶ್ರಮವನ್ನು ಹಾಕಿದ್ದಾರೆ. ನಾನು ಪ್ರತಿ ಬಾರಿ ಮೀಟಿಂಗ್ನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದೆ, ಯಾವುದೇ ಸಬೂಬನ್ನು ಹೇಳಿದ್ರೆ 94C ಅರ್ಜಿಗಳನ್ನ ತಿರಸ್ಕರಿಸಬಾರ್ದು ಅಂತ. ಯಾಕೆಂದ್ರೆ ಸಾಮಾನ್ಯ ಜನ 3 ಸೆನ್ಸು 5 ಸೆನ್ಸ್ನಲ್ಲಿ ಮನೆ ಕಟ್ಟಿಕೊಳ್ಳುವಂಥವ್ರು ಮತ್ತೆ ಎಲ್ಲರೂ ಬಡವರು. ಒಂದು ಸರಿ ಆ ಬಡವರ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ರೆ ಆಮೇಲೆ ಆತ ಅರ್ಜಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಯಾವ ಅರ್ಜಿಯನ್ನು ಕೂಡ ತಿರಸ್ಕಾರ ಮಾಡಬಾರದು ಅಂತ ಹೇಳಿತ್ತು. ಆದ್ರೆ ಈ ಹಿಂದೆ ಸರ್ಕಾರದ ಸುತ್ತೋಲೆಗಳು ಇದ್ದ ಕಾರಣಕ್ಕೋಸ್ಕರ ನಮ್ಮ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ರು. ನಾವು ಇದನ್ನ ಜಿಲ್ಲಾ KDP ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಗೆಲ್ಲ ಮಾತುಕತೆಯನ್ನು ಮಾಡಿ ಅದನ್ನ ಪುನರ್ ಪರಿಶೀಲಿಸಬೇಕು ಅಂತೇಳಿ AC ಅವ್ರ ಹತ್ರ ಮೇಲ್ಮನವಿಯನ್ನು ನಾವು ಸಲ್ಲಿಸಿದೀವಿ. ಎಲ್ಲದನ್ನು ಬಲ್ಕ್ ಆಗಿ, ಯಾವುದನ್ನ ತಹಸೀಲ್ದಾರರು ಅಥವಾ ತಹಸೀಲ್ದಾರ್ ಕಚೇರಿ ಸರ್ಕಾರದ ಸುತ್ತೋಲೆಯ ಕಾರಣಕ್ಕೆ ತಿರಸ್ಕಾರ ಮಾಡಿದ್ರು ಅದನ್ನ AC ಅವ್ರ ಹತ್ರ ಮೇಲ್ಮನವಿ ಸಲ್ಲಿಸಿ ಅದು ಮತ್ತೆ ಮರುತನಿಖೆಗೆ ಬಂದು
ಇವತ್ತು ಮೊದಲ ಹಂತದಲ್ಲಿ 25 ಜನರಿಗೆ ನಾವು ಇವತ್ತು ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೇವೆ. ಬಹಳ ಸಂತೋಷ. ಇಲ್ಲಿಯ ತನಕ ನೀವು ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಟಿದ್ರಿ, ಇವತ್ತು ಹಕ್ಕುಪತ್ರ ಕೊಟ್ಟ ನಂತರ ನಿಜವಾಗಿ ಆ ಮನೆಯ ಮಾಲೀಕರಾದ್ರಿ ನೀವು. ಇವತ್ತು ಇಲ್ಲಿಯ ತನಕ ಮನೆ ನಿಮ್ಮ ಹೆಸರಲ್ಲಿ ಇರಲಿಲ್ಲ, ಅದು ಸರ್ಕಾರಿ ಹೆಸರಿನಲ್ಲಿ ಇತ್ತು, ಸರ್ಕಾರಿ ಜಾಗದ ಹೆಸರಿನಲ್ಲಿ ಇತ್ತು. ಇವತ್ತು ಆ ಮನೆಯ ಓನರ್ಶಿಪ್, ಆ ಮನೆಯ ಮಾಲೀಕರಾದ್ರಿ ಅನ್ನೋದಕ್ಕೆ ನಮಗೆ ಅತ್ಯಂತ ಖುಷಿ ಇದೆ. ಖಂಡಿತ ಇನ್ನು ಅದರ ಪ್ರೋಸೆಸ್ ಅನ್ನ ತಹಸೀಲ್ದಾರ್ ಹೇಳಿದಂತೆ ಅದರ ಪ್ರೋಸೆಸ್ ಅನ್ನು ಏಕಕಾಲದಲ್ಲಿ ಮಾಡಿಕೊಂಡು ಇನ್ನು ಹೊಸ ಮನೆ ಕಟ್ಟಬೇಕು ಅಂದ್ರೆ ಗ್ರಾಮ ಪಂಚಾಯತಿಗೂ ಇನ್ಯಾರಿಗೋ ಮನವಿಯನ್ನು ಕೊಟ್ಟರೆ ಅಲ್ಲೂ ಕೂಡ ಸುಮಾರು 1.5 ಲಕ್ಷ ರೂಪಾಯಿ ಅನುದಾನವನ್ನು ನಿಮಗೆ ಕೊಡ್ತಾರೆ. ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಎರಡನೇದು, ಸುಮಾರು 7 ಜನರಿಗೆ 53ನಲ್ಲಿ ಯಾರು ಅರ್ಜಿಯನ್ನು ಕೊಟ್ಟಿದ್ರು ಅಂಥವ್ರು, ಅದು ಇನ್ನೂ 25 ವರ್ಷದ ಹಿಂದಿದ್ದು. ಇದೊಂದು 15-16 ವರ್ಷ ಆದರೆ ಅದು 25-30 ವರ್ಷದ ಕೆಳಗಡೆ ಕೃಷಿಯನ್ನು ಮಾಡಿದಂಥವ್ರು. ಆ ಕೃಷಿಯನ್ನು ಮಾಡಿದಂಥವರಿಗೆ ನಮ್ಮ ಸಮಿತಿಯ ಸದಸ್ಯರೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ನಾವು ಅದನ್ನು ಮಂಜೂರಾತಿಯನ್ನು ಮಾಡಿತ್ತು, ಸಮಿತಿ ಮಂಜೂರಾತಿಯನ್ನು ಮಾಡಿತ್ತು. ಇವರಿಗೆ ಯಾರಿಗೆ ಮಂಜೂರಾತಿಯನ್ನು ಮಾಡಿತ್ತು ಅವರಿಗೆ ನಾವು ಇವತ್ತು ಹಕ್ಕುಪತ್ರವನ್ನು ಅಧಿಕೃತವಾಗಿ 7 ಜನರಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡ್ತಾ ಇದ್ವಿ. ವಿತ್ ಎಲ್ಲ ಪ್ರೋಸೆಸ್ ಅನ್ನು ಮುಗಿಸಿ RTC ಸಮೇತ ಕೊಡ್ತಾ ಇರುವಂಥದ್ದು ಸರ್ಕಾರದ ಒಂದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರಲ್ಲಿರುವಂಥ ತೊಡಕುಗಳು ಸಾಕಷ್ಟಿದೆ, ಅದನ್ನು ಕೂಡ ನಿವಾರಣೆ ಮಾಡಬೇಕು ಅನ್ನೋ ಪ್ರಯತ್ನಗಳಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಕ್ಕುಪತ್ರವನ್ನು ಕೊಡುವಂಥ ಪ್ರಕ್ರಿಯೆಯನ್ನು ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ಬಂದಂತೆ ನೀವೆಲ್ಲರಿಗೂ ಕೂಡ ಇವತ್ತು ಕೃಷಿ ಭೂಮಿಯ ಮಾಲೀಕರು ಹಕ್ಕುಪತ್ರಗಳನ್ನು ತೆಗೆದುಕೊಂಡು ಬಂದಂಥ 7 ಜನ, 25 ಜನ 94C ನಲ್ಲಿ ಬಂದಿರುವಂಥವ್ರು, ಅವರು ನೀವು ಮಾಲೀಕರಾದ್ರಿ. ಇನ್ನು ಸ್ವಉದ್ಯೋಗಕ್ಕೋಸ್ಕರ 144 ಜನ. ಅದೊಂದು ಒಳ್ಳೆಯ ಉಪಯುಕ್ತವಾದಂಥ ಕಾರ್ಯ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಮಾನ್ಯ ಶಾಸಕರು ಬಗರುಕುಂ ಸಾಗುವಳಿ ಚೀಟಿ, ಮಂಜೂರಾತಿ ಪತ್ರ, ನೋಂದಣಿ ಪತ್ರ, ಫ್ಲಾಟಿಂಗ್ ನಕ್ಷೆ, RTC ವಿತರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಕಣಜಾರು ಗ್ರಾಮ ಯಶೋಧ, ನೀರೇ ಗ್ರಾಮ ಸಂಜೀವಾಬಿನ್ ಮುದ್ದಪಾಡರ, ಕುಕ್ಕುಂದೂರು ಗ್ರಾಮ ಬಾಬು ಅಸ್ಲಾರ, ಮರಣೆ ಗ್ರಾಮ ಶ್ರೀಧರ್ ಶೆಟ್ಟಿ, ಮರಣೆ ಗ್ರಾಮ ಡೆನಿಸ್ ಕ್ಯಾಸ್ತಲಿನೋ, ಮರಣೆ ಗ್ರಾಮ ಶ್ಯಾಮಲಾ ನರಸಿಂಹ, ಶ್ಯಾಮಲಾ ನರಸಿಂಹ ಮರಣೆ ಗ್ರಾಮ, ಕಾಂತಾವ ಗ್ರಾಮ ಮಂಜು ಪೂಜಾರಿ, ಕಾಂತಾವರ ಗ್ರಾಮ ಮಂಜು ಪೂಜಾರಿ. 94C ಹಕ್ಕುಪತ್ರ ವಿತರಣೆ ಮಾನ್ಯ ಶಾಸಕರು ವಿತರಿಸಬೇಕಾಗಿ ನಿಲ್ಲಿಸಿಕೊಳ್ತಾ, ಹೆರ್ಮುಂಡೆ ಗ್ರಾಮ ಶಾರದಾ, ಮಾಳ ಗ್ರಾಮ ವಿಜಯ್ ಶೆಟ್ಟಿ, ಮಾಳ ಗ್ರಾಮ ಪ್ರವೀಣ, ಬೋಳ ಗ್ರಾಮ ಗೀತಾ, ಬೋಳ ಗ್ರಾಮ ರೇಖಾ ಮೂಲ್ಯ, ಬೋಳ ಗ್ರಾಮ ವಿನೋದ, ಕೌಡೂರು ಗ್ರಾಮ ಶಶಿಕಲಾ ನಾಯ್ಕ್, ತೆಲ್ಲಪಾಡಿ ಬಾಬರ್, ತೆಲ್ಲಪಾಡಿ ಗ್ರಾಮ ಜಾವರ, ತೆಲ್ಲಪಾಡಿ ಗ್ರಾಮ ಸುಜಾತ, ನಿಟ್ಟೆ ಗ್ರಾಮ ಸುರೇಂದ್ರ ಆಚಾರ್ಯ, ನಿಟ್ಟೆ ಗ್ರಾಮ ಫಕ್ರುದ್ದೀನ್, ಕಾರ್ಕಳ ಕಸಬಾ ಪ್ರಶಾಂತ್ ಆಚಾರ್ಯ,
ಕಾರ್ಕಳ ಕಸಬಾ ಗ್ರಾಮ ಬಿಬಿ ಜಾನ್. ಕಾರ್ಕಳ ಕಸಬಾ ಗ್ರಾಮ ಉದಯ ದೇವಾಡಿಗ. ಕಾರ್ಕಳ ಕಸಬಾ ಗ್ರಾಮ ನಗ್ಮಾ ಬಾನು. ಕಾರ್ಕಳ ಕಸಬಾ ಗ್ರಾಮ ತಬಸ್ಸುಮ್. ಕಾರ್ಕಳ ಕಸಬಾ ಸಫ್ರೀನಾ. ಕಾರ್ಕಳ ಕಸಬಾ ಗ್ರಾಮ ಪ್ರಶಾಂತ್ ದೇವಾಡಿಗ. ಕಾರ್ಕಳ ಕಸಬಾ ಗ್ರಾಮ ಸುಗುಣ. ಕಾರ್ಕಳ ಕಸಬಾ ಗ್ರಾಮ ಬ್ರೆಸ್ಸಿ ಡಿಸೋಜಾ. ಕಾರ್ಕಳ ಕಸಬಾ ಗ್ರಾಮ ಬಶೀರ್. ಸಾಣೂರು ಗ್ರಾಮ ಸಮೀರಾ. ಸಾಣೂರು ಗ್ರಾಮ ಅಬ್ದುಲ್ ಅಲಿ.